ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಇಡ್ಲಿ ರವೆಗೆ ಉದ್ದಿನ ಬೇಳೆನೇ ಹಾಕದೆ ಹಬ್ಬದಲ್ಲಿ ಹೆಚ್ಚಾಗಿರ್ತಕ್ಕಂಥ ಒಂದು ಹಸಿ ತೆಂಗಿನಕಾಯಿನ ಬಳಸ್ಕೊಂಡು ಇಡ್ಲಿ ರವೆಗೆ ಉದ್ದಿನ ಬೇಳೆ ಬದಲಿಗೆ ಹಸಿ ತೆಂಗಿನಕಾಯಿನ ಹಾಕಿದರೆ ಸಾಕು. ಈ ರೀತಿ ಪ್ಲಫಿಯಾಗಿರ್ತಕ್ಕಂಥ ಬೆಳ್ಳನೆಯ ಮಲ್ಲಿಗೆ ಅಂತ ಮೃದುವಾಗಿರ್ತಕ್ಕಂಥ ಒಂದು ಇಡ್ಲಿನ ಸೂಪರಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಹಾಗಾದರೆ ಮಾಡೋ ವಿಧಾನ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 2 ಕಪ್ ಆಗುವಷ್ಟು ಇಡ್ಲಿ ರವೆನ ತೊಗೊಂಡಿದ್ದೀನಿ. ಇಡ್ಲಿ ರವೆ ಎಲ್ಲ ಅಂಗಡಿಗಳಲ್ಲಿ ಸಿಗುತ್ತೆ. ಈ ರೀತಿ ಇಡ್ಲಿ ರವೆ ಇಲ್ಲ ಅನ್ನೋದಾಯಿತು ಅಂತಂದರೆ ಅಕ್ಕಿ ತರಿನೂ ಕೂಡ ಬಳಸ್ಕೊಳ್ಬೋದು. ಎರಡರಲ್ಲಿ ಒಂದನ್ನು ಬಳಸ್ಕೊಳ್ಬೋದು. ನೋಡಿ, ಇವಾಗ ಈ ಒಂದು ಇಡ್ಲಿ ರವೆನ ಒಂದು 2ರಿಂದ 3 ಸರಿ ತೊಳ್ಕೊಂಡು ಬರೋಣ. ಈ ರೀತಿ ತೊಳೆಯೋದ್ರಿಂದ ಇಡ್ಲಿ ತುಂಬಾ ವೈಟ್ ಕಲರಲ್ಲಿ ಬರುತ್ತೆ. ಇವಾಗ ನೋಡಿ, ನಾನು ಕೂಡ ತೊಳೆದು ಇಟ್ಕೊಂಡಿದ್ದೀನಿ. ಇವಾಗ ಇದನ್ನು ಒಂದು 10 ನಿಮಿಷ ನಾವು ನೆನೆಸ್ಕೊಳ್ಬೇಕು. ಹಾಗಾಗಿ ಮುಳುಗುವಷ್ಟು ನೀರನ್ನ ಹಾಕಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕಿಡೋಣ. ಈ ರೀತಿ ಮಾಡೋದ್ರಿಂದ ಇಡ್ಲಿ ತುಂಬ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಒಂದು ಸೈಡಲ್ಲಿ ಎತ್ತಿಟ್ಕೊಂಡಿದ್ದೀನಿ. ಇವಾಗ ಇನ್ನೊಂದು ಪಾತ್ರೆಗೆ ಅದೇ ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಮೀಡಿಯಮ್ ಸೈಜ್ ಅವಲಕ್ಕಿನ ತೊಗೊಂಡಿದ್ದೀನಿ. ಇಲ್ಲಿ ಗಟ್ಟಿ ಅವಲಕ್ಕಿ ಕೂಡ ತೊಗೊಳ್ಬೋದು. ಇದನ್ನು ಕೂಡ ಅಷ್ಟೇ ಒಂದು 2-3 ಸರಿ ತೊಳ್ಕೊಂಡು ಬರೋಣ. ಇವಾಗ ನೋಡಿ, ತೊಳೆದಿಟ್ಕೊಂಡಿದ್ದಾಗಿದೆ. ಇದನ್ನು ಕೂಡ ಒಂದು 10 ನಿಮಿಷ ನೆನೆಸ್ಕೊಳ್ಳೋಣ. ಇಲ್ಲಿ ನಾನು ಮೀಡಿಯಮ್ ಸೈಜ್ ಅವಲಕ್ಕಿ ತೊಗೊಂಡಿರೋದ್ರಿಂದ ಕೇವಲ 10ರಿಂದ 15 ನಿಮಿಷದಲ್ಲಿ ನೆನ್ಕೊಂಡು ಬಿಡುತ್ತೆ. ನೀವೇನಾದರೂ ಗಟ್ಟಿ ಅವಲಕ್ಕಿ ತೊಗೊಂಡಿದ್ದಾಯಿತು ಅಂತಂದರೆ ಒಂದು 20 ನಿಮಿಷ ಆದರೂ ನೆನೆಸ್ಕೊಳ್ಳಿ, ಅಂದರೆ ಪರ್ಫೆಕ್ಟಾಗಿ ನೆನ್ಕೊಳ್ಳುತ್ತೆ. ಇಲ್ಲಿ ಮೀಡಿಯಮ್ ಸೈಜೇ ಅವಲಕ್ಕಿ ಬೇಕು ಅಂತೇನಿಲ್ಲ, ಗಟ್ಟಿ ಅವಲಕ್ಕಿ ಕೂಡ ಬಳಸ್ಕೊಳ್ಬೋದು. ಎರಡನ್ನೂ 10 ನಿಮಿಷ ನೆನೆಸೋಕೆ ಬಿಡೋಣ. ಇವಾಗ ನೋಡಿ, 10 ನಿಮಿಷ ಆಗಿದೆ. ಈ ಒಂದು ನೀರನ್ನ, ಅಂದರೆ ರವೆಯಲ್ಲಿರ್ತಕ್ಕಂಥ ನೀರನ್ನ ತೆಕ್ಕೊಳ್ಬೇಕು. ಆದರೆ ಕಲಕದೆ ಜಸ್ಟ್ ಈ ರೀತಿ ನೀರನ್ನು ಮಾತ್ರ ತೆಕ್ಕೊಂಡು ಬರೋಣ. ನೋಡಿ, ಈ ರೀತಿ ಸ್ವಲ್ಪ ಕೂಡ ನೀರಿನಂಶ ಇಲ್ದಿರೋ ರೀತಿಯಲ್ಲೇ ರವೆನ ನೀಟಾಗಿ ನೀರಿಂದ ಸಪ್ರೇಟ್ ಮಾಡ್ಕೊಳ್ಳಿ. ಇವಾಗ ಒಂದು ಸೈಡಲ್ಲಿ ಎತ್ತಿಟ್ಟಿದ್ದೀನಿ ರವೆನ. ಇವಾಗ ನೆನೆಸಿಟ್ಟಿರ್ತಕ್ಕಂಥ ಅವಲಕ್ಕಿ ಕೂಡ ತುಂಬಾ ಪರ್ಫೆಕ್ಟಾಗಿ ನೆಂದ್ಕೊಂಡಿದೆ. ನೋಡಿ, ಕೈಯಿಂದ ಮ್ಯಾಶ್ ಮಾಡಿದರೆ ಸಾಕು, ಮೆತ್ತಗಾಗಬೇಕು, ಆ ರೀತಿಯಲ್ಲಿ ನೆನ್ಕೊಂಡಿರಬೇಕು. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದಿಟ್ಕೊಳ್ಳೋಣ. ನೋಡಿ, ಇವಾಗ ನಾನು ಕೂಡ ಅವಲಕ್ಕಿಯಲ್ಲಿರ್ತಕ್ಕಂಥ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಒಂದು ಮಿಕ್ಸರ್ ಜಾರಿಗೆ ನೆನೆಸಿ ನೀರಿಂದ ಸಪ್ರೇಟ್ ಮಾಡಿರ್ತಕ್ಕಂಥ ಅವಲಕ್ಕಿನ ಒಂದು ಮಿಕ್ಸರ್ ಜಾರಿಗೆ ಸೇರಿಸ್ಕೊಳ್ಳೋಣ. ಕಂಪ್ಲೀಟಾಗಿ ಎಷ್ಟು ಅವಲಕ್ಕಿನ ನೆನೆಸಿಟ್ಕೊಂಡಿದ್ವಿ ಅಷ್ಟು ಅವಲಕ್ಕಿನೂ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಅದೇ ಕಪ್ಪಿಂದ, ಅಂದರೆ ಅಳತೆಗೋಸ್ಕರ ಬಳಸ್ಕೊಂಡಿರ್ತಕ್ಕಂಥ ಕಪ್ಪಿಂದ 1 ಕಪ್ ಆಗುವಷ್ಟು ಕೊಕೊನೆಟ್ ಅಥವಾ ತೆಂಗಿನಕಾಯಿನ ಮೇಲ್ಗಡೆ ಇರ್ತಕ್ಕಂಥ ಬ್ರೌನ್ ಕಲರ್ನ ತೆಗೆದು ಸೇರಿಸ್ಕೊಂಡಿದ್ದೀನಿ. ಹಾಗೆ ಅದೇ ಕಪ್ಪಿಂದ ಒಂದು 3/4 ಕಪ್ ಆಗುವಷ್ಟು ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ಇಲ್ಲಿ ನೀವು ತೆಂಗಿನಕಾಯಿನ ಧಾರಾಳವಾಗಿ ಹಾಕ್ಕೊಳ್ಬೋದು. ಇಷ್ಟೇ ಬೇಕು ಅಂತೇನಿಲ್ಲ, ನಿಮಗೆ ಎಷ್ಟು ಸೇರುತ್ತೋ ಅಷ್ಟು ಹಾಕ್ಕೊಳ್ಳಿ. ನಾನು ಕೂಡ ಇಲ್ಲಿ ಒಂದು ಅರ್ಧ ಹೋಳಾಗುವಷ್ಟು ತೆಂಗಿನಕಾಯಿನ ಸೇರಿಸ್ಕೊಂಡಿದ್ದೀನಿ. 1/4 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ನೈಸಾಗಿ ರುಬ್ಕೊಂಡು ಬನ್ನಿ. ಒಂದು ಸ್ವಲ್ಪ ಕೂಡ ತರಿ ಇರಬಾರ್ದು, ಅಂದರೆ ತೆಂಗಿನಕಾಯಿ ಅಂಶ ಇರಬಾರ್ದು. ಆ ರೀತಿ ಎಷ್ಟು ಸಾಧ್ಯನೋ ಅಷ್ಟು ನೈಸಾಗಿ ರುಬ್ಕೊಳ್ಳಿ. ಉದ್ದಿನ ಬೇಳೆ ರುಬ್ತೀವಲ್ಲ, ಅದೇ ರೀತಿಯಲ್ಲಿ ರುಬ್ಕೊಳ್ಬೇಕು. ಇವಾಗ ನೋಡಿ, ರೆಡಿಯಾಗಿದೆ. ಈ ರೀತಿ ಒಂದು ಸ್ವಲ್ಪ ಮೆತ್ತಗೆ ರುಬ್ಕೊಳ್ಳಿ. ಇವಾಗ ಒಂದು ಪಾತ್ರೆಗೆ ನೆನೆಸಿ ನೀರಿಂದ ಸಪ್ರೇಟ್ ಮಾಡಿರ್ತಕ್ಕಂಥ ಇಡ್ಲಿ ರವೆನ ಹಾಕ್ಕೊಳ್ತಿದ್ದೀನಿ. ಕಲಿಸ್ಕೊಳ್ಳೋದಕ್ಕೆ ಅನುಕೂಲ ಆಗಲಿ ಅನ್ನೋದಕ್ಕೋಸ್ಕರ ಒಂದು ಪಾತ್ರೆಗೆ ತಗೊಂಡಿದ್ದೀನಿ. ಇವಾಗ ರುಬ್ಬಿರ್ತಕ್ಕಂಥ ಒಂದು ಅವಲಕ್ಕಿ ತೆಂಗಿನಕಾಯಿ ಮಿಶ್ರಣನ ಈ ಒಂದು ರವೆಗೆ ಸೇರಿಸ್ಕೊಳ್ಳೋಣ. ನೋಡಿ, ಇಲ್ಲಿ ನೀರನ್ನ ತುಂಬಾ ಕಡಿಮೆ ಪ್ರಮಾಣದಲ್ಲಿ ಸೇರಿಸ್ಕೊಂಡು ರುಬ್ಕೊಳ್ಳಿ, ಇಲ್ಲಾಂದರೆ ಜಾಸ್ತಿ ನೀರಾಗಿಬಿಡುತ್ತೆ. ಹಾಗೆ ರವೆಯಲ್ಲಿ ನಾವು ಎಷ್ಟೇ ನೀರು ತೆಗೆದ್ರೂ ಕೂಡ ಸ್ವಲ್ಪ ಪ್ರಮಾಣದಲ್ಲಿ ನೀರಿರುತ್ತೆ. ಹಾಗಾಗಿ ಮತ್ತೆ ನೀರು ಸೇರಿಸ್ಕೊಳ್ಬಾರ್ದು. ಆದಷ್ಟು ಈ ಒಂದು ಇಡ್ಲಿ ಹಿಟ್ಟಿನ ಬ್ಯಾಟರು ಗಟ್ಟಿಯಾಗೇ ಇರಬೇಕು. ನೈಸಾಗಿ ಒಂದ್ಸರಿ ಕಲಿಸ್ಕೊಳ್ಳಿ. ಒಂದು ಇಡ್ಲಿ ರವೆ ತೆಂಗಿನಕಾಯಿ ಮಿಶ್ರಣ ಸರಿಯಾಗಿ ಹೊಂದ್ಕೊಳ್ಬೇಕು. ಆ ರೀತಿಯಲ್ಲಿ ನೋಡಿ, ನಿಮ್ಗೆ ಇದನ್ನು ಫರ್ಮೆಂಟ್ ಮಾಡಿ ಬಳಸ್ಕೊಳ್ಬೇಕು ಅನ್ನೋದಾಯಿತು ಅಂದರೆ ಇಷ್ಟು ಮಾಡಿ, ಅಂದರೆ ಈ ರೀತಿ ಹಿಟ್ಟನ್ನು ರೆಡಿ ಮಾಡಿ ಹೋಲ್ ನೈಟ್ ನಾವು ಇದನ್ನು ಫರ್ಮೆಂಟ್ ಮಾಡಲಿಕ್ಕೆ ಬಿಟ್ಬಿಡಬೇಕು. ಇಲ್ಲ ನಮಗೆ ಇನ್ಸ್ಟೆಂಟಾಗಿ ಮಾಡ್ಕೊಳ್ತೀವಿ ಅನ್ನೋದಾಯಿತು ಅಂತಂದರೆ ಈ ರೀತಿ ಮಾಡ್ಕೊಳ್ಬೇಕಾಗತ್ತೆ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ. ಇನ್ಸ್ಟೆಂಟ್ ಆಗಿರೋದ್ರಿಂದ ಒಂದು 1/4 ಸ್ಪೂನು ಅಥವಾ ಅರ್ಧ ಸ್ಪೂನ್ ಆಗುವಷ್ಟು ಈನೋ ಪೌಡ್ರನ್ನ ಬಳಸ್ಕೊಂಡಿದ್ದೀನಿ. ಬೇಕು ಅಂದರೆ ಅಡುಗೆ ಸೋಡಾ ಅಥವಾ ಬೇಕಿಂಗ್ ಸೋಡಾ ಕೂಡ ಹಾಕ್ಕೊಳ್ಬೋದು. ನಿಮಗೇನಾದರೂ ಅಡುಗೆ ಸೋಡಾ ಆಗಲಿ, ಬೇಕಿಂಗ್ ಸೋಡಾ ಆಗಲಿ ಅಥವಾ ಏನೂ ಆಗಲಿ ಬೆರೆಸೋ ಅವಶ್ಯಕತೆ ಇಲ್ಲ, ಇಂಟ್ರೆಸ್ಟ್ ಇಲ್ಲ ಅನ್ನೋದಾಯಿತು ಅಂದರೆ ಹಾಗೆ ಕೂಡ ಮಾಡ್ಕೊಳ್ಳಿ. ಅಥವಾ ಇದನ್ನು ನೀವು ನೈಟ್ ರೆಡಿ ಮಾಡಿ ಬೆಳಗ್ಗೆ ಫರ್ಮೆಂಟ್ ಮಾಡಿ ಬೆಳಗ್ಗೆ ಕೂಡ ಮಾಡ್ಕೊಳ್ಬೋದು. ಇವಾಗ ನೋಡಿ, ಹಿಟ್ಟು ರೆಡಿಯಾಗಿದೆ. ಕನ್ಸಿಸ್ಟೆನ್ಸಿ ಕೂಡ ತೋರಿಸ್ತಿದ್ದೀನಿ. ಇದಕ್ಕಿಂತ ಗಟ್ಟಿಯಾಗೇ ಇರಲಿ. ಸ್ವಲ್ಪ ನಾನು ಮಾಡಿರ್ತಕ್ಕಂಥ ಒಂದು ಇಡ್ಲಿ ಬ್ಯಾಟರ್ ತಿಳುವಾಗೇ ಆಗಿತ್ತು. ಹಾಗಾಗಿ ನೀರನ್ನ ಸ್ವಲ್ಪ ಪ್ರಮಾಣದಲ್ಲಿ ಸೇರಿಸ್ಕೊಂಡು ರುಬ್ಕೊಳ್ಳಿ. ಹಾಗೆ ಇಡ್ಲಿ ರವೆಯಲ್ಲಿರ್ತಕ್ಕಂಥ ನೀರನ್ನ ಕಂಪ್ಲೀಟಾಗಿ ತೆಕ್ಕೊಳ್ಳಿ. ನೋಡಿ, ಇವಾಗ ಇಡ್ಲಿ ಬ್ಯಾಟರ್ ರೆಡಿಯಾಗಿದೆ. ಈ ಸೈಡಲ್ಲಿ ನಾನು ಆಲ್ರೆಡಿ ಇಡ್ಲಿ ಪ್ಲೇಟಿಗೆ ಒಂದು ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ರೀತಿ ಎಣ್ಣೆನ ಅಪ್ಲೈ ಮಾಡಿ ರೆಡಿ ಮಾಡಿರ್ತಕ್ಕಂಥ ಪ್ಲೇಟಿಗೆ ನಾವು ಮಾಡಿರ್ತಕ್ಕಂಥ ಒಂದು ಇಡ್ಲಿ ಬ್ಯಾಟರ್ನ ಸೇರಿಸ್ಕೊಂಡು
ನಾವು ಇಡ್ಲಿನ ಯಾವ ರೀತಿ ಬೇಯಿಸ್ತೀವಿ ಅದೇ ರೀತಿಯಲ್ಲಿ ಬೇಯಿಸ್ಕೊಂಡ್ರೆ ಆಯಿತು. ಸ್ವಲ್ಪ ಸೇರಿಸುವಾಗ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಸ್ವಲ್ಪ ತಿಳಿಯಾಗಿರೋದ್ರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ನೀವು ಮಾಡ್ಕೊಳ್ಬೇಕಾದ್ರೆ ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ರೆಡಿ ಮಾಡ್ಕೊಳ್ಳಿ. 2 ಪ್ಲೇಟಿಗೆ ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ನಾನು ಗ್ಯಾಸ್ ಮೇಲೆ ಇಡ್ಲಿ ಪಾತ್ರೆಗೆ ನೀರು ಹಾಕಿ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೆ. ನೋಡಿ, ಸ್ವಲ್ಪ ತಿಳಿಯಾಗಿರೋದ್ರಿಂದ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ. ಪರವಾಗಿಲ್ಲ, ನಡೆಯುತ್ತೆ. ಆದರೆ ಒಂದು ಸ್ವಲ್ಪ ನೀರನ್ನ ಕಡಿಮೆ ಹಾಕ್ಕೊಳ್ಬೇಕು. ಈ ರೀತಿ ಆಗೋದಿಲ್ಲ. 2 ಪ್ಲೇಟನ್ನು ಈ ರೀತಿ ಜೋಡಿಸ್ಕೊಂಡು ಮೇಲ್ಗಡೆಯಿಂದ ಒಂದು ಲಿಡ್ಡನ್ನು ಕ್ಲೋಸ್ ಮಾಡಿ ತಟ್ಟೆನ ಮುಚ್ಚಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಒಂದು 5ರಿಂದ 6 ನಿಮಿಷ ಬೇಯಿಸ್ಕೊಳ್ಳಿ. ಇವಾಗ ನೋಡಿ, ನಾನು ಕೂಡ ಒಂದು 5ರಿಂದ 6 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಂಡಿದ್ದೀನಿ. ತೆಗೆದು ತೋರಿಸ್ತಿದ್ದೀನಿ. ತುಂಬಾ ಪರ್ಫೆಕ್ಟ್ ಆಗಿದೆ ಇಡ್ಲಿ. ತುಂಬಾ ಕಲರ್ಫುಲ್ಲಾಗಿ, ಅಂದರೆ ವೈಟ್ ಕಲರಲ್ಲಿ ಬರುತ್ತೆ. ನಾರ್ಮಲ್ ಮಾಡ್ತಕ್ಕಂಥ ಇಡ್ಲಿಗಿಂತ ಕಲರಲ್ಲಿ ತುಂಬಾ ವೈಟಲ್ಲಿ ಇರುತ್ತೆ. ಇವಾಗ ನೋಡಿ, ಗ್ಯಾಸ್ನ ಆಫ್ ಮಾಡಿ ಕೆಳಗಡೆ ತಕ್ಕೊಂಡಿದ್ದೀನಿ. ಸಡನ್ನಾಗಿ ತಗೊಳ್ಬಾರ್ದು ಇಡ್ಲಿನ, ಅಂದರೆ ಡಿಮೋಲ್ಡ್ ಮಾಡ್ಕೊಳ್ಬಾರ್ದು. ಒಂದು ಸ್ವಲ್ಪ ಬಿಸಿ ಇದೆ, ತಣ್ಣಗಾಗಲಿ, ಅಲ್ಲಿವರೆಗೂ ವೆಯ್ಟ್ ಮಾಡ್ಕೊಳ್ಳೋಣ. ಇವಾಗ ನೋಡಿ, ತಣ್ಣಗಾದ ನಂತರ ಒಂದು ನೈಫ್ ಅಥವಾ ಸ್ಪೂನ್ ಸಹಾಯದಿಂದ ಜಸ್ಟ್ ಎಡ್ಜಸ್ನ ಬಿಡಿಸ್ಕೊಂಡ್ರೆ ಸಾಕು. ತುಂಬಾ ಪರ್ಫೆಕ್ಟ್ ಆಗಿರ್ತಕ್ಕಂಥ, ಬಾಯಲ್ಲಿಟ್ಟರೆ ಕರಗ್ತಕ್ಕಂಥ, ಬೆಳ್ಳನೆಯ ಮೆತ್ತನೆಯ ಮಲ್ಲಿಗೆ ಅಂತ ಮೃದುವಾಗಿರ್ತಕ್ಕಂಥ ಒಂದು ಇಡ್ಲಿ ಕೇವಲ ಕೊಕೊನೆಟ್ನ ಬಳಸ್ಕೊಂಡು ಮಾಡ್ಕೊಳ್ಬೋದು. ಇಲ್ಲಿ ಉದ್ದಿನಬೇಳೆ ಅವಶ್ಯಕತೆಯೇ ಇಲ್ಲ. ಇಡ್ಲಿ ರವೆ ಅಥವಾ ಅಕ್ಕಿ ತರಿಗೆ ಈ ರೀತಿ 1 ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿನ ಸೇರಿಸಿದ್ರೆ ಸಾಕು. ಇನ್ಸ್ಟೆಂಟಾಗಿ ಇಡ್ಲಿ ರೆಡಿಯಾಗುತ್ತೆ. ತಿನ್ನುವಾಗಲೂ ಕೂಡ ಅಷ್ಟೇ ತುಂಬಾ ಪರ್ಫೆಕ್ಟ್ ಆಗಿರುತ್ತೆ. ಹಾಗೆ ಆರೋಗ್ಯಕ್ಕೂ ಕೂಡ ತುಂಬ ಒಳ್ಳೆಯದು. ಇಲ್ಲಿ ಈನೋ ಬಳಸೋ ಬದಲಿಗೆ ಫರ್ಮೆಂಟ್ ಕೂಡ ಮಾಡಿ ನೀವು ಈ ಒಂದು ಇಡ್ಲಿನ ಮಾಡ್ಕೊಳ್ಬೋದು. ನೋಡಿ ಎಷ್ಟು ಪರ್ಫೆಕ್ಟ್ ಆಗಿದೆ. ನೋಡಿದರೆ ಗೊತ್ತಾಗುತ್ತೆ ಇಡ್ಲಿ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂತ. ನಾರ್ಮಲ್ಲಾಗಿ ಇಡ್ಲಿ ರವೆನೇ ಬೇಕು ಅಂತಿಲ್ಲ. ಬಾಂಬೆ ರವೆ ಅಥವಾ ಒಂದು ಸೂಜಿ ರವೆ ಅಥವಾ ಚಿರೋಟಿ ರವೆಗೂ ಕೂಡ ನೀವು ಈ ರೀತಿ ತೆಂಗಿನಕಾಯಿ ತರಿನ ಅಥವಾ ಹಸಿ ತೆಂಗಿನಕಾಯಿನ ಸೇರಿಸ್ಕೊಂಡು ಇಡ್ಲಿನ ಮಾಡ್ಕೊಳ್ಬೋದು. ಈ ಹಿಂದೆ ಕೂಡ ಹಲವಾರು ರೀತಿಯ ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ಗಳನ್ನು ನನ್ನ ಚಾನಲ್ನಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಈ ಒಂದು ಹಬ್ಬಗಳಲ್ಲಿ ಉಳಿದಿರ್ತಕ್ಕಂಥ ತೆಂಗಿನಕಾಯಿನ ಹಾಳು ಮಾಡೋದಕ್ಕಿಂತ, ಅಂದರೆ ಈ ಸೀಸನ್ನಲ್ಲಿ ಡ್ರೈ ಆಗೋದು ತುಂಬಾ ಕಷ್ಟ. ಹಾಗಾಗಿ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತಿನ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.